ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾಕೋ 3 ದಿನದಿಂದ ಬರೀ ಮೋಡ ಮುಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಳೆ ಬರ್ತೈತಿ. ಚಳಿ ಅಂದ್ರೆ ಚಳಿ. ಅದಕ್ಕೆ ನಮ್ಮ ಅಜ್ಜಿ ಹತ್ರ ಶುಂಠಿ ಕಾಫಿ ಕಾಸ್ಕೊಂಡು ಕುಡಿತಾ ಇದ್ದೀನಿ. ನೀವು ಬನ್ನಿ ಬನ್ನಿ ಕಾಫಿ ಕುಡಿಯೋಣ. ಗುಂಡಕಯ್ಯ ಗುಂಡಕಯ್ಯ. ಅಯ್ಯೋ ರಾಮ, ನಮ್ಮ ಅಜ್ಜಿ ಸಕ್ಕರೆ ಇರಲಿಲ್ಲ, ಒಂದೇ ಒಂದು ಲೋಟ ಕಾಸು ಕೊಟ್ಟಿದ್ದೀನಿ ಅಂತ. ಇನ್ಯಾರ ರಂಗಜ್ಜಿ ಬಂದ್ಬಿಟ್ರೆ ಅಷ್ಟೇ, ಆಮೇಲೆ ಕಾಸು ಕೊಡಕ್ಕೆ ಸಕ್ಕರೆ ಇಲ್ಲ ಯಾತಿಲ್ಲ. ಅಪ್ರಭ ಕುಡಿಯೋಣ. ಹೆಂಗೆ ಎಲ್ಲಾನು ಕುಡ್ದಾಗ ಬಿಟ್ಟೆ? ಏನು ಚಿಂಟು, ಯಾಕೆ ಕುಡ್ದೆ? ಏನಿಲ್ಲ ಕಣಜ್ಜಿ, ಯಾಕ ಚಳಿ ಚಳಿ ನೆಗಡೆ ಆಗ್ತಿತ್ತು, ಅದಕ್ಕೆ ಕಷಾಯ ಮಾಡಿಸ್ಕೊಂಡು ಕುಡಿತಿದ್ದೆ. ನಿನಗೆ ಬೇಕೆ? ನನಗೇನು ಬೇಡ, ನೀನೇ ಕುಡಿ. ನಾನು ಕುಡ್ದೆ. ನಿಮ್ಮ ಅಜ್ಜಿ ಏನು ಮಾಡೈತಾ? ಒಳಗೆ ಅಡುಗೆ ಮಾಡ್ತೈತಿ. ಗುಂಡಕಯ್ಯ ಗುಂಡಕಯ್ಯ. ಏನು ರಂಗಮ್ಮ? ಅಗ್ಗಳಪ್ಪ ಸ್ವಾಮಿ, ನೀನು ಗೋರಂಟಿ ಹಾಕೊಂಡಿದ್ದ ತಲೆಗೆ? ಯಾಕಮ್ಮನ ಹಾಕೆ ಬಾರ್ದೆ? ಹಾಕೊಂಡ್ರೆ ಏನು ತಪ್ಪು ಅಂತೀನಿ. ರಂಗಜ್ಜಿ, ನೀನು ಹಾಕ್ಯ ಗೋರಂಟಿನ ನಿನ್ ತಲೆ ಕೂದಲೆಲ್ಲ ಕರ್ರಗಿರ್ತಾವೆ, ಹುಡುಗಿ ಹುಡುಗಿ ಕಣ್ಣಂಗೆ ಕಾಣಿಸ್ತೀಯ. ಏ ಬೇಡಪ್ಪ ಸ್ವಾಮಿ, ನನ್ಗೇನು. ನಾನು ತಂಪು ಅಂತ ಹಾಕಣ್ಣಮ್ಮ. ಬಾರ ರಂಗಮ್ಮ, ಟೀ ಕುಡಿ. ಅಲ್ಲ ಗುಂಡಕಯ್ಯ, ಅದ್ಯಾಕೆ ಟೀ ಒಂದ್ಸಲಿ ಕಾಸಿದ್ದೆ, ಮತ್ತೀಗ ಕಷಾಯ ಒಂದ್ಸಲಿ ಕಾಸಿದ್ದೆ? ಅಯ್ಯೋ ರಾಮ, ನನ್ನ ನಾಲ್ಗೆ ಏನೋ ಐತೆ, ನಾನು ಕಾಪಿ ಅನ್ಕೊಂಡಿದ್ದೆ, ಈ ಅಜ್ಜಿ ಟೀ ಕಾಸು ಕೊಟ್ಟೈತಿ. ಅಲ್ವೇ ಮಣಿ, ನಾನು ಕಾಸಿರೋದೇ ಟೀ. ನಿನಗೆ ಯಾರು ಹೇಳಿರು ಕಷಾಯ ಕಾಸಿದ್ದೆ ಅಂತಂದು? ಆದ್ರೆ ಒಂದು ಈಟೇಟ್ ಸಕ್ಕರೆ ಇತ್ತ, ಒಂದು 2-3 ಲೋಟ ಆಗಿತ್ತು, ಕಾಸಿದ್ದೆ. ತರ್ಲೇನೆ ಕುಡಿತೀಯೇ? ಎಲ್ಲ ಯಾಕೆ ಅಮ್ಮಣ್ಣಿ ಚಿಂಟು ನಂಗೆ ನೋಡ್ತೀಯ? ನಾನು ಇಲ್ಲಿದ್ರೆ ಅಷ್ಟೇ ನಮ್ಮ ಅಜ್ಜಿ ತಾಗಿ. ನಿನ್ನ ಮೊಮ್ಮಗ ಬಾರಿ ಬುದ್ವಂತ ನಮ್ಮ. ಅದ್ಯಾಕೆ ರಂಗಮ್ಮ ಹಂಗಂತೀಯ? ಅಲ್ಲ, ನಾನು ಬರ್ಬೇಕಾದ್ರೆ ಲೋಟ ಇಟ್ಕೊಂಡಿತ್ತು, ನೋಡಿರೆ ಇದು ಟೀ ಕುಡಿತಿತ್ತೇನ. ಯಾಕಪ್ಪ ಹಂಗೆ ಕುಡಿಚಂತ ಕೇಳಿದ್ರೆ ನಮ್ಮ ಅಜ್ಜಿ ಕಷಾಯ ಮಾಡ್ಕೊಟ್ಟೈತೆ, ನಾನು ನೆಗಡೆ ಆಗಿತ್ತು, ಮತ್ತೀಗ ಯಾಕೆ ಚಳಿ ಆಗ್ತೈತೆ ಅಂತಾನೆ ಹೇಳೋದು. ಹಂಗಂದೆ ಮಾಡ್ತೀನಿರು, ಕೇಳ್ತೀನಿ. ಯಾ ಪಾಪ ಚಿಂಟು, ಆ ಹುಡುಗ ನೀನು ಬೈತಿ ಅಂತ ಅವಾಗಲೇ ಹೋತು ಬಾ. ಅಲ್ವೇ ನೋಡೆ ಅಮ್ಮಣ್ಣೆ, ಆ ಹುಡುಗ ಬಾರಿ ಕಿತಾಪತಿ ಮಾಡ್ತೈತಿ ಇತ್ತೀಚೆಗೆ. ಸರಿಯಾಗಿ ಏಟ್ ಕೊಟ್ಟಿಲ್ದಾನು, ಅದಕ್ಕೆ ಹಂಗೆ ಆಡ್ತೈತೆ ಅದು. ಅಲ್ಲ, ನಾನು ಆಗಿರೋದ್ಕನ ಬಿಡು, ಇನ್ನೊಬ್ರು ಯಾರನ್ನ ಬಂದಾಗ ಆ ಹುಡುಗ ಹಿಂಗೆ ಮಾಡಿದೆ ನಮ್ಮ ಮತ್ತಿಗ ನಿನ್ನ ಮಾನ ಮರ್ಯಾದಿನ ಹೋಗೋದು. ಆ ಹುಡುಗಂಗೆ ಸಕ್ಕರೆ ಈಟೇಟೈತೆ, ಕಾಸು ಕೊಟ್ಟಿದ್ದೀನಿ, ಆಗ್ಲಾಗ್ಲ ಕೇಳ್ಬೇಡ ನೀನು, ಕಾಫಿ ಕಾಸು ಕೊಡು, ಟೀ ಕಾಸು ಕೊಡು ಅಂತಂದಂತ ಹೇಳಿದ್ದೆ. ಎಲ್ಲ ಅದಕ್ಕೆ ಹಂಗೆ ಹೇಳಿರ್ಬೇಕು. ಹೋಗ್ಲಿ ಬಿಡು, ನಾನು ಬಂದಿದ್ದೆ ಅದು ಮರ್ತೆ. ಟಮಾಟೆ ಹಣ್ಣು ತಗೊಂತೆ ಗುಂಡಮ್ಮ? ಎಷ್ಟಮ್ಮನೆ ಕೆಜಿ? ಬೋರ್ಡ್ ಚಂದ್ರಪ್ಪ ಅವನಲ್ಲ ಟಮಾಟೆ ಹಣ್ಣು ತಂದು ಮಾರ್ತಾವನೆ. 70 ರೂಪಾಯಿ ಅಂತ ಮೊದಲಿಗೆನೆ ಯಾರು ಅಷ್ಟೊಂದು ಜನ ಹೋಗ್ಲಿಲ್ಲ. ಇವಾಗ 50 ರೂಪಾಯಿ ಮಾರ್ತಾನೆ. ಹೋಗಿ ತಗೊಂಬತ್ತಿ, ಚೆನ್ನಾಗವ ಟಮಾಟೆ ಹಣ್ಣು. ಅಲ್ಲ ಅಲ್ಲ ಅಲ್ಲ, ಬೋರ್ಡ್ ಚಂದ್ರಪ್ಪ ಟಮಾಟೆ ಹಣ್ಣು ಮಾರ್ತಾನೆ? ಅವನು ಯಾವ ಹೊಲ್ದಾಗ ಹಾಕಿದ್ದ ಟಮಾಟೆ ಹಣ್ಣ? ಅಯ್ಯೋ, ಎಲ್ಲ ಮಾರ್ಕೆಟ್ಗೆ ಹೋಗಿ ತಂದು ಅವನು ಮಾರ್ತಿರೋದು. ನನಗೆ ಯಾಕೆ ಅನುಮಾನ ಕಣಮಣ್ಣಿ, ಯಾರು ಹೊಲ್ದಾಗ ಕಿತ್ಕೊಂಬಂದವನ ಏನ? ನಾನು ಹಂಗೆ ರೇಗಿಸ್ತೆ, ನಾನು ಯಾರಲ್ದ ಕಿತ್ಕೊಂಬರೋಣ, ಏನು ಹಂಗೆ ಹಿಂಗೆ ಅಂತಂದ. ಏನ ಅದು ದುಡ್ಡಿಲ್ವಲ್ಲ, ಅದಕ್ಕೆ ಏನೋ ಒಂದು ಮಾಡ್ತಾನೆ. ಅಜ್ಜಿ ಅಜ್ಜಿ, ಯಾಕೆ ಮಣ್ಣಿ ನನ್ನ ಮಂತಕ್ಕೆ ಬರ್ತಿರ್ಲಿಲ್ವೇ? ಒಂದು ಏಟು ತಡ ಆದ್ರೆ ಸಾಕು ಹೊಡ್ಬತ್ತಾಳೆ. ಯಾಕ ರಂಗತ್ ಮಾಮ ಅಳ್ತೈತೆ, ಯಾಕ ಗೊತ್ತಿಲ್ಲ, ಯಾರ ಟಮಾಟೆ ಹಣ್ಣು ಕಿತ್ಕೊಂಡೋಗ್ಯಾರ ಹಂಗೆ ಹಿಂಗೆ ಅಂತಂದು ಅಳ್ತೈತೆ. ಬಾರಜ್ಜಿ, ಇದೇನು ಗುಂಡಕಯ್ಯ ಹಿಂಗೆ? ಯಾಕ ರಂಗನಾಥ ಅಳ್ತಾನಂತೆ? ಯಾ ಟಮಾಟೆ ಹಣ್ಣು ಕಿತ್ಕೊಂಡೋಗಿದ್ರಮ್ಮ ಅವನ ಹೊಲ್ದಾಗೆ? ನಾನು ಹೇಳಿಲ್ವಾ, ಈ ಬೋರ್ಡ್ ಚಂದ್ರಪ್ಪಂದೇ ಕೆಲಸ. ಎಲ್ಲ 1 ಕೆಜಿನ 2 ಕೆಜಿನ ಕಿತ್ಕೊಂಡೋಗಿರ್ಬೇಕು, ಅದಕ್ಕೆ ಹುಡುಗಂಗಂತ ಹೇಳತ್ತ. ನಡಿ ನೋಡೋಣ ಏನಾಗೈತಿ. ಸರಿ ಬಾ, ಹೋಗಿ ಕೇಳೋಣ. ನನ್ಗೆ ಯಾಕೋ ಬೋರ್ಡ್ ಚಂದ್ರಪ್ಪನ ಮೇಲೆ ಅನುಮಾನ ಅಲ್ಲ.